ನಮಸ್ಕಾರ ಸ್ನೇಹಿತರೆ, ಪರಿಶ್ರಮ ಕಿಚನ್ನಿಗೆ ಸ್ವಾಗತ. ಇವತ್ತಿನ ದಿನ ನಾನೊಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಳೆಗಾಲದ ಶುರುವಿನಲ್ಲಿ ಜ್ವರ, ಶೀತ, ಕೆಮ್ಮು ಈ ರೀತಿಯದ್ದೆಲ್ಲ ಆಗೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಹೆಚ್ಚು. ಮಕ್ಕಳಲ್ಲಂತೂ ತುಂಬಾ ಹೆಚ್ಚಾಗಿರುತ್ತೆ. ಆ ರೀತಿಯ ಕೆಮ್ಮು, ಕಫಕ್ಕೆ ನಾನಿವತ್ತೊಂದು ಮನೆಮದ್ದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ಕಾಯನ್ನು ನೀವು ನೋಡಿರ್ಬೋದು. ಇದಕ್ಕೆ ಕೆಲವು ಕಡೆ ಕರಮದ್ದಲಕಾಯಿ ಅಂತ, ಕೆಲವು ಕಡೆ ಕರ್ಮಲಕಾಯಿ, ಹಾಗೆ ಧಾರೆಹುಳಿ ಅಂತಲೂ ಹೇಳ್ತಾರೆ. ನಮ್ಮಲ್ಲಿ ಇದಕ್ಕೆ ಹೆಚ್ಚಾಗಿ ಕರಗಲಕಾಯಿ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಹೆಸರು. ಈ ಕಾಯನ್ನು ಈ ರೀತಿ ಕಟ್ ಮಾಡಿದಾಗ ಸ್ಟಾರ್ ಥರ ಬರೋದ್ರಿಂದ ಇದಕ್ಕೆ ಸ್ಟಾರ್ ಫ್ರೂಟ್ಸ್ ಅಂತಲೂ ಹೇಳ್ತಾರೆ. ತುಂಬ ಹುಳಿಯಾಗಿರುತ್ತೆ ಇದು. ಇದರಿಂದ ನಾನಾ ರೀತಿಯ ರೆಸಿಪಿನೂ ಕೂಡ ಮಾಡ್ಬೋದು. ಗೊಜ್ಜನ್ನು ಮಾಡ್ಬೋದು, ಉಪ್ಪಿನಕಾಯಿ, ಸಾಸ್ಮೆ, ಅಪ್ಪೆ ಹುಳಿ ಅಂತ ನಾನಾ ರೀತಿಯ ರೆಸಿಪಿಯನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ಈ ಕರಗಲಕಾಯಿಯನ್ನು ಬಳಸ್ಕೊಂಡು ಕೆಮ್ಮಿಗೆ ಅಂದರೆ ಕಫಕ್ಕೆ ಒಂದು ಮನೆಮದ್ದನ್ನು ಮಾಡ್ತಾಯಿದ್ದೇನೆ. ನಾನಿಲ್ಲಿ ಒಂದು 2 kg ಆಗುವಷ್ಟು ಕರಗಲಕಾಯಿಯನ್ನು ತಗೊಂಡು ಕ್ಲೀನಾಗಿ ತೊಳೆದು ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ರುಬ್ಕೊಳ್ಳಿಕ್ಕಿದೆ. ನೀವು ರುಬ್ಬೋ ಕಲ್ಲಿದ್ದರೆ ಅದರಲ್ಲೂ ಕೂಡ ರುಬ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಈ ರೀತಿ ಗೊಜ್ಜು ಥರ ಆಯಿತು ಇದು. ಹಾಗೆ ಇದನ್ನು ನೀವು ಬೇಕಿದ್ದರೆ ಗಾಳಿಸ್ಕೊಳ್ಳಬಹುದು. ನಾನು ಗಾಳಿಸ್ಲಿಲ್ಲ ಹಾಗೆ ಡೈರೆಕ್ಟಾಗಿ ಇದನ್ನು ಕುದಿಸ್ತಾ ಇದ್ದೇನೆ. ಈ ಕರಗಲಕಾಯಿಯ ಹೋಳುಗಳನ್ನು ರುಬ್ಬುವಾಗ ನೀರು ಹಾಕದೇನೆ ರುಬ್ಕೊಳ್ಳಿ, ಇಲ್ಲ ಅಂದರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ. ನೋಡಿ, ಒಂದು 15 ನಿಮಿಷ ಆದಮೇಲೆ ಈ ರೀತಿ ಕುದೀತಾ ಇದೆ. ಮಧ್ಯ ಮಧ್ಯ ಸೌಟಿನ ಸಹಾಯದಿಂದ ಕಲಕ್ತಾ ಇರಿ, ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ ಇದು. ಒಂದು 20 ನಿಮಿಷದ ನಂತರ ಸ್ವಲ್ಪ ಗಟ್ಟಿ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ kg ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನೀವಿಲ್ಲಿ ಸಕ್ಕರೆನೂ ಕೂಡ ಹಾಕ್ಬೋದು, ಆದರೆ ಇದಕ್ಕೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಮಧ್ಯ ಒಂದ್ಸರಿ ರುಚಿಯನ್ನು ನೋಡಿ, ಸಿಹಿ ಇನ್ನೂ ಹೆಚ್ಚಾಗಿ ಬೇಕು ಅಂದರೆ ಕಲ್ಲು ಸಕ್ಕರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ಕಲ್ಲು ಸಕ್ಕರೆ ಎಲ್ಲ ಕರಗಿ ಕಲರು ಕೂಡ ಚೇಂಜ್ ಆಗಿದೆ. ನಿಧಾನವಾಗಿ ಕಾಯಿಸಬೇಕು. ಈಗ ನನಗೆ ಇದನ್ನು ಕಾಯಿಸಿ ಇಷ್ಟ ಆಗಲಿಕ್ಕೆ 45 ನಿಮಿಷ ತಗೊಳ್ತು. ನೋಡಿ, ಒಂದು 45 ನಿಮಿಷ ಆದಮೇಲೆ ತುಂಬಾ ಗಟ್ಟಿಯಾಗಿದೆ ಇದು. ಈ ಲೇಹವನ್ನು ಮಾಡಲಿಕ್ಕೆ ಟೈಮು ಸ್ವಲ್ಪ ಹೆಚ್ಚಾಗಿ ಬೇಕು. ನಿಧಾನವಾಗಿ ಸಣ್ಣೂರಿಯಲ್ಲೇ ಕಾಯಿಸಬೇಕು. ಈಗ ಇದು ಆಗ್ತಾ ಬಂದಿದೆ. ನಾನಿಲ್ಲಿ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಮೆಣಸಿನ ಕಾಳಿನ ಪುಡಿ, ಹಾಗೆ ಒಂದು 2 ಚಮಚ ಆಗುವಷ್ಟು ಶುಂಠಿಯ ಪುಡಿ, ಇದ್ರ ಜೊತೆಗೆ ಒಂದು 4 ಏಲಕ್ಕಿಯನ್ನು ಕೂಡ ಹಾಕಿ ಪುಡಿ ಮಾಡಿ ಸೇರಿಸಿದ್ದೇನೆ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 10 ನಿಮಿಷ ಇದನ್ನೇ ಕಾಯಿಸಿದರೆ ಸಾಕು. ಈಗ ಇದು ಆಗ್ತಾ ಬಂದಿದೆ. ಹಾಗೆ ಮೇಲ್ಗಡೆಯಿಂದ ಒಂದು 4 ರಿಂದ 5 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ, ಹಸುವಿನ ತುಪ್ಪ. ನೀವು ಹೆಚ್ಚು ಕೂಡ ಹಾಕ್ಬೋದು. ಈಗ ಇದು ಆಗಿದೆ ನೋಡಿ, ಕಾಯಿಸಿ ಆಗಿದೆ. ಇದು ತಣಿದ ಮೇಲೆ ಇನ್ನೂ ಹೆಚ್ಚು ದಪ್ಪ ಆಗತ್ತೆ. ನೋಡಿ, ಇದು ಆಗಿದೆ, ದಪ್ಪನೂ ಕೂಡ ಆಗಿದೆ. ಇದಿಷ್ಟನ್ನು ಮಾಡಿ ಮುಗಿಸ್ಲಿಕ್ಕೆ ನನಗೆ 1 ಗಂಟೆ ಬೇಕಾಯಿತು. ಈ ಲೇಹವನ್ನು ಗಾಜಿನ ಪಾತ್ರೆಗೆ, ಇಲ್ಲಿ ಯಾವುದಾದ್ರೂ ಒಂದು ಗಾಳಿ ಆಡದ ಪಾತ್ರೆಗೆ ಹಾಕಿ ಇಟ್ಕೊಂಡ್ರೆ 1 ವರ್ಷ ಇದು ಕೆಡದೇನೇ ಇರುತ್ತೆ. ಕೆಮ್ಮು ಇರುವ ಮಕ್ಕಳಿಗೆ ಅಥವಾ ದೊಡ್ಡವರು ಕೂಡ ಇದನ್ನು ಬಳಸ್ಬೋದು. ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು, ಯಾಕೆಂದರೆ ಇದರೊಳಗಡೆ ಹುಳಿ ಅಂಶ ಇರೋದರಿಂದ ಊಟದ ನಂತರ ತಿನ್ಬೋದು. ಇದನ್ನು ದೊಡ್ಡವರಾದರೆ 1 ಚಮಚ, ಚಿಕ್ಕವರಾದರೆ ಒಂದು ಅರ್ಧ ಚಮಚ ತಿನ್ಬೋದು. ಹಾಗೆ ಇನ್ನೂ ಚಿಕ್ಕ ಮಕ್ಕಳಾದರೆ ಒಂದು 1/4 ಚಮಚ ಆಗುವಷ್ಟು ಸೇವನೆ ಮಾಡ್ಬೋದು. ಬಹಳನೇ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು. ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಕಾಯಿಸಿ ಮಾಡೋದು ಸ್ವಲ್ಪ ಜಾಸ್ತಿ ಟೈಮು ಬೇಕು, ಆದರೆ ಒಂದು ಒಳ್ಳೆಯ ಮನೆಮದ್ದು ಇದು. ನೀವು ಕೂಡ ಈ ಕರಗಲಕಾಯಿ ಇಲ್ಲ ಹಣ್ಣು ಎಲ್ಲಾದರೂ ಸಿಕ್ಕಿದ್ರೆ ಈ ಮನೆಮದ್ದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನನ್ನ ಈ ಮನೆಮದ್ದಿನ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮತ್ತಷ್ಟು ಮನೆಮದ್ದು ಇಲ್ಲ ರೆಸಿಪಿಗಾಗಿ ಪರಿಶ್ರಮ ಕಿಚನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.